ಕೊಡುವುದಕ್ಕೆ ನಿನ್ನ ಅಂತರಾಳದ ಜ್ಞಾನವಾಗಲಿ. ಒಳ್ಳೆ ಸಂಪತ್ತನ್ನು ಕೊಡಲು ಜನಕರಾಜನಾಗಿಯೂ ಅಂತ ಹೇಳಿದ್ರು ತ್ಯಾಗರಾಜ ಸ್ವಾಮಿಯವರ ಶಿಷ್ಯರು. ಹಾಗೆಯೇ ನಾವು ಆ ಶ್ರೀರಾಮಚಂದ್ರನಿಗೆ ಕರ್ಪೂರ ಬಿಟ್ಟು ಬೇರೆ ಉಡುಗೊರೆ ಕೊಡದೇ ಇದ್ರು ನಮ್ಮ ಗಂಗಾಧರನನ್ನ ಇಷ್ಟು ಬೆಳೆಸಿ ಅಷ್ಟು ಮಂದಿ ವಿದ್ವಾಂಸರು ಹೊಗಳಿಕೆಗೆ ಸ್ವಾಮಿಯ ದಯೆ. ಹೌದು, ಈ ತರ ಪೇಪರ್ಗಳನ್ನ ಗೋಡೆಗೆ ಅಂಟಿಸ್ತಾ ಇದ್ದೀರಲ್ಲ, ದೃಷ್ಟಿ ಆಗ್ಲಿ ಅಂತಾನಾ? ಅಯ್ಯೋ ಹುಚ್ಚಮ್ಮ, ಈ ನಿನ್ ಭಟ್ರು ಬರೀ ಇಡ್ಲಿ ದೋಸೆ ಮಾತ್ರ ಮಾಡೋದಲ್ಲ, ಒಬ್ಬ ಬಾಲಗಂಧರ್ವನನ್ನ ಕಷ್ಟಪಟ್ಟು ಹೆತ್ತು ತಂದೆ ಅಂತ 4 ಜನ ನೋಡ್ಲಿ ಅಂತ. ಹಾ, ನೀವೇ ಮಹಾ 9 ತಿಂಗಳು ಹೊತ್ತು ಹೆತ್ತಿರೋ ಹಾಗೆ. ಮಗು ಮೊದ್ಲು ಕೇಳೋದೇ ತಾಯಿಯ ಲಾಲಿ ಹಾಡು. ನನ್ ಹಾಡು ಕೇಳಿ ಅವನಿಗೆ ಸಂಗೀತ ಜ್ಞಾನ ಬಂದಿದೆ. ಆ ಅಜ್ಜಿಯವರ ಪುಣ್ಯದಿಂದ ಅಷ್ಟು ದೊಡ್ಡ ವಿದ್ವಾಂಸನಾದ. ಹಂಚಿನ ಮೇಲೆ ದೋಸೆ ತಿರುಗಿಸದಂತೆ ಮಾತನ್ನ ತಿರುಗಿಸ್ಬೇಡ. ಮೊದ್ಲು ಅವನಿಗೆ ಸಂಗೀತ ಬೇಡವೇ ಬೇಡ ಅಂದಿದ್ದು ನೀನು. ಉಸ್ಸನ್ನು ಗಿಸ್ಸನ್ನು ನಿಜ ತಾನೆ? ಓಹ್, ಇದಕ್ಕ ನಮಸ್ಕಾರ ಶರ್ಮಾ ಅವ್ರೆ, ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ. ಏನ್ ಬಿಟ್ರಿ, ಏನಿವತ್ತು ಅಗರಬತ್ತಿ ವಾಸನೆ, ಒಗ್ಗರಣೆ ವಾಸನೆ, ಏನಾದ್ರೂ ಹೋಟ್ಲಿ ರಜಾನಾ? ಇಲ್ಲ ರೀ, ನಮ್ಗಿವತ್ತು ಹಬ್ಬ. ಗಂಗಾಧರ ನೋಡ್ದೆ ಓದ್ದೆ ತುಂಬಾ ಚೆನ್ನಾಗಿ ಹೊಗಳಿ ಬರ್ದಿದ್ದಾರೆ. ಆ ತ್ಯಾಗ ಬ್ರಹ್ಮ ಫೋಟೋನ ಎದುರಿಗಿಟ್ಕೊಂಡು ನಿಮ್ ಚಿರಂಜೀವಿ ಅಪರ ತ್ಯಾಗ ಬ್ರಹ್ಮನ ಹಾಗೆ ಬೆಳಿತಿದ್ದಾನಯ್ಯ. ತುಂಬಾ ಸಂತೋಷ ಆಗ್ತಿದೆ ನೋಡು. ನಮ್ಮೂರಲ್ಲಿ ಕಚೇರಿ ಏರ್ಪಾಟ್ ಮಾಡಿದ್ದೀನಿ. ಹೊಸ ಟೈಟಿಲ್ ಹೇಳಕ್ ಬಂದಿಲ್ಲ, ಬೋಣಿ ಆಗಿದೆಯೋ ಇಲ್ವೋ ಅಂತ ನೋಡಕ್ ಬಂದೆ. ವಿಜಯರಾಮ್ ಅವ್ರೆ, ತಗೊಳ್ಳಯ್ಯ. ಅನ್ನಪೂರ್ಣ ಸುಖೀಭವ, ಚಿಕ್ಕ ಕಂದ ಚಿರಂಜೀವ. ಈ ಟೈಟ್ಲ್ ಹೇಗಿದೆ? ಅಬ್ಬಾ, ಇಷ್ಟ ಕಾಲಕ್ಕೆ ಒಂದು ಒಳ್ಳೆ ಟೈಟ್ಲ್ ಹೇಳಿದ್ರಿ. ಹೌದು, ನಮ್ ಕಥಾನಾಯಕ ಎಲ್ಲಿ? ಈಗ ಪ್ರಾರ್ಥನೆ. ಶಾಸ್ತ್ರಿ ಮೇಸ್ಟ್ರೆ, ಗಂಗಾಧರ. ಲೇ ಏನಂತೆ, ಗಂಗಾಧರ ಪಂಡಿತನ? ಗಂಗಾನೇ ಸರ್. ಕೇಳಿದೀನಿ. ನೀನು ಹೇಗೆ ಬೆಳೆಯೋದು, ಸಪ್ತಸ್ವರಗಳ ಜೊತೆ ಹೇಗೆ ಆಟ ಆಡೋದು ಎಲ್ಲ ಕೇಳಿದೀನಿ. ಯಾವ್ದಾದ್ರೂ ಸಭೆಯಲ್ಲಿ ಮಾತಾಡುವಾಗ ನನ್ ವಿದ್ಯೆ ಬಗ್ಗೆನೂ ಸ್ವಲ್ಪ ಹೇಳೋ. ನನಗೂ ಕೂಡ ಸ್ವಲ್ಪ ಕೀರ್ತಿ ಬರುತ್ತೆ ಕಣೋ. ಅದೇನು ಮೇಷ್ಟ್ರೆ, ಅದಕ್ಕೆ ತಾನೇ ಇವತ್ತು ಪ್ರಾರ್ಥನೆ ಮಾಡಕ್ ಬಂದಿರೋದು. ಏನು ಹಾಡ್ತೀಯಾ? ಹಾಡೋ. ಆ ಅಮೃತನ ನಾವು ಕೂಡ ರುಚಿ ನೋಡ್ತೀವಿ. ముడుచుకొని విసపు నాగులను కంట నెత్తుకొని నిలకడ నెరుగని గంగ నీలియే కంకలేని నా వంక నొక్క కడగంటి చూపు కడనీయవేమిని ఈ కరుడిక సేవించుకొందురా ఆనతి నీ